ನಮಸ್ತೆ, ನಾನು ಈ ದಿನ ಪುದೀನ ಚಟ್ನಿ ಮಾಡ್ಕೊಂಡು ಬಂದಿದ್ದೀನಿ. ಪುದೀನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಚಟ್ನಿ ರೊಟ್ಟಿ, ದೋಸೆ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟ್ ಬರುತ್ತೆ. ಕೆಲವರಿಗೆ ಪುದೀನ ವಾಸನೆನೇ ಆಗೋಲ್ಲ, ಅದರ ಚಟ್ನಿ ಮಾಡಿದರೆ ತಿನ್ನೋದಿಲ್ಲ. ಇದು ಸ್ವಲ್ಪನೂ ಗೊತ್ತಾಗೋದೇ ಇಲ್ಲ. ಬನ್ನಿ ಈಗ ಚಟ್ನಿ ರೆಸಿಪಿ ನೋಡ್ತಾ ಹೋಗೋಣ. ಒಂದು ಬೌಲ್ ತುಂಬ ನಾನು ಕಾಯಿ ಹೂವು ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು ಎಸಳು ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ. ಹಾಗೆ 1/4 ಸ್ಪೂನು ಬೆಲ್ಲ ಇದೆ. ರುಚಿಗಾಗಷ್ಟು ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ. ಒಂದು ಮುಷ್ಟಿ ಪುದೀನ ಸೊಪ್ಪು ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 10 ಎಸಳು ಕರಿಬೇವಿನ ಎಲೆ ಇದೆ. ಪರಿಮಳಕ್ಕೆ ಹಿಂಗೆ ಇಟ್ಕೊಂಡಿದ್ದೀನಿ. 10 ಜೀರಿಗೆ ಮೆಣಸು ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಸಿಮೆಣಸನ್ನ ಉಪಯೋಗಿಸ್ಬೋದು. ಹಾಗೆ 1 ಸ್ಪೂನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದೆ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಉದ್ದಿನಬೇಳೆ ಕಡಲೆಬೇಳೆನ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಇದು ಕೆಂಪಗಾಗೋವರೆಗೂ ಹುರಿಬೇಕು. ಆವಾಗಲೇ ಚಟ್ನಿಗೆ ಪರಿಮಳ ಬರೋದು. ಈಗ ಕರಿಬೇವು, ಇಂಗು ಹಾಗೆ ಜೀರಿಗೆ ಮೆಣಸನ್ನ ಹಾಕೋಣ. ಸ್ವಲ್ಪ ಬಾಡಿಸೋಣ. ಈಗ ಪುದೀನ ಎಲೆಗಳನ್ನು ಹಾಕೋಣ. ಪುದೀನ ಎಲೆ ಬಾಡಿಸಿದಾಗ ಪರಿಮಳ ಇನ್ನೂ ಜಾಸ್ತಿ ಬರುತ್ತೆ. ಸ್ವಲ್ಪ ಒಂದು 2 ನಿಮಿಷ ಮಾತ್ರ ಬಾಡಿಸ್ಬೇಕು. ಈಗ ಗ್ಯಾಸ್ ಆಫ್ ಮಾಡೋಣ. ಸ್ವಲ್ಪ ತಣ್ಣಗಾಗಲಿ. ಈಗ ಮಿಕ್ಸಿ ಜಾರಿಗೆ ಕಾಯಿ, ಬೆಲ್ಲ, ಹುಣಸೆಹಣ್ಣು ಮತ್ತು ಉಪ್ಪು ಹಾಕಿದ್ದೀನಿ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಹಾಗೆ ಹುರಿದಿರುವ ಪದಾರ್ಥಗಳನ್ನೆಲ್ಲವನ್ನು ಹಾಕಿದ್ದೀನಿ. ಅರ್ಧ ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಈಗ ಚಟ್ನಿ ರುಬ್ಬಿ ಆಯಿತು. ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. 2 ಒಣಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ. ಈಗ 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕೋಣ. ಹಾಗೆ ಸ್ವಲ್ಪ ಫ್ರೈ ಆಗಲಿ. ಈಗ ಸಾಸಿವೆ ಕಾಳು ಹಾಕೋಣ. ಸಾಸಿವೆ ಕಾಳು ಸ್ವಲ್ಪ ಫ್ರೈ ಆಗ್ತಾ ಬಂತು. ಈಗ ಗ್ಯಾಸ್ ಆಫ್ ಮಾಡೋಣ. ಒಗ್ಗರಣೆನ ಚಟ್ನಿಗೆ ಹಾಕೋಣ. ರುಚಿಯಾದ ಪುದೀನ ಚಟ್ನಿ ರೆಡಿ ಆಯಿತು. ಬಹಳ ರುಚಿಯಾಗಿರುತ್ತೆ. ಯಾರು ಪುದೀನ ಸೊಪ್ಪನ್ನು ತಿನ್ನಲ್ಲೋ ಅಂಥವರಿಗೆ ಈ ಥರ ಚಟ್ನಿನ ಮಾಡಿಕೊಟ್ರೆ ಗೊತ್ತೇ ಆಗಲ್ಲ. ನೋಡಿದ್ರಲ್ಲ ಚಟ್ನಿ ಮಾಡೋ ವಿಡಿಯೋ ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.